ತೆರವು ಮಾಡುವಾಗ ಹೈ ಡ್ರಾಮಾ ನಡೆದಿದೆ. ಒತ್ತುವರಿ ತೆರವು ಮಾಡ್ತಾ ಇದ್ದ ಜೆಸಿಬಿಯನ್ನೇ ಹತ್ತಿ ನಿಂತು ಬಿಟ್ಟಿದ್ರು ಡಾಕ್ಟರ್ ಸುದರ್ಶನ್. ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸುದರ್ಶನ್ ಸಾಕಷ್ಟು ಗಲಾಟೆಯನ್ನ ಮಾಡಿದ್ದಾರೆ. ಒತ್ತುವರಿ ತೆರವು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಹೈ ಡ್ರಾಮಾ ಅಲ್ಲಿ ನಡೆದಿರೋದು. ಡಾಕ್ಟರ್ ಸುದರ್ಶನ್ ಜೆಸಿಬಿ ಬಂದಿತ್ತಲ್ಲ ಒತ್ತುವರಿ ತೆರವು ಮಾಡುವಂತ ಕಾರ್ಯಾಚರಣೆಗೆ, ಆ ಜೆಸಿಬಿ ಮೇಲೆ ಹತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ರೇಷ್ಮೆ ಇಲಾಖೆಯ ಅಧಿಕಾರಿಗಳೊಂದಿಗೆ ವಾಗ್ವಾದ ಕೂಡ ಮಾಡಿದ್ದಾರೆ. ಸುಮಾರು 4 ಎಕರೆ ಭೂ ಒತ್ತುವರಿ ಆರೋಪ ಕೇಳಿ ಬಂದಿತ್ತು. ಪೊಲೀಸ್ ಭದ್ರತೆಯಲ್ಲಿ ಒತ್ತುವರಿ ಕಾರ್ಯಾಚರಣೆ ಅಂದ್ರೆ ತೆರವಿನ ಕಾರ್ಯಾಚರಣೆ ನಡೀತಾ ಇತ್ತು. ಆ ಟೈಮ್ನಲ್ಲಿ ಅಧಿಕಾರಿಗಳ ಕಾರ್ಯಾಚರಣೆಗೆ ಸುದರ್ಶನ್ ಅಡ್ಡವಾಗಿ ನಿಂತ್ಬಿಟ್ರು. ಅಷ್ಟೇ ಅಲ್ಲ, ಸಾಕಷ್ಟು ಮಾತಿನ ಚಕಮಕಿ ಕೂಡ ಅಲ್ಲಿ ನಡೆದಿದೆ. ಅಧಿಕಾರಿಗಳ ಜೊತೆ ವಾಗ್ವಾದಕ್ಕೆ ಡಾಕ್ಟರ್ ಸುದರ್ಶನ್ ಇಳಿದಿದ್ರು. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನಡೆದಿರುವಂತಹ ಹೈ ಡ್ರಾಮಾ ಇದು. ಈಗ ಇದು ಸೆಟಲ್ಮೆಂಟ್ ಮಾಡಿ ಸರ್, ನೀವು ಸೆಟಲ್ಮೆಂಟ್ ಮಾಡ್ದಂಗೆ ಸರ್ ಹೆಂಗ್ ಬರ್ತೀರಿ ಪಕ್ಕ ಕೊಡಿ ಸರ್. ಸರ್ಕಾರಿ ಸೊ ಇಲ್ಲಿ ಈ ರೀತಿಯಾಗಿ ಅಷ್ಟಕ್ಕೂ ಯಾಕೆ ಅಡ್ಡಪಡಿಸಿದ್ರು ಡಾಕ್ಟರ್ ಸುದರ್ಶನ್ ಅಂತಂದ್ರೆ, ಡಾಕ್ಟರ್ ಸುದರ್ಶನ್ಗೆ ಸೇರಿದಂತ ಸ್ವಯಂ ಸೇವಾ ಸಂಸ್ಥೆಯಿಂದ ಒತ್ತುವರಿ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಅದೇ ಒತ್ತುವರಿ ಜಾಗವನ್ನ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಇವತ್ತು ಹೋದಂತ ಟೈಮ್ ನಲ್ಲಿ ಈ ರಂಪಾಟ ಹೈ ಡ್ರಾಮಾ ಎಲ್ಲ ನಡೆದು ಹೋಗಿರೋದು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ನಂದೇಶ್, ಅಲ್ಲಿ ಹೈ ಡ್ರಾಮಾ ಆಗಿದೆ, ಮಾತಿನ ಚಕಮಕಿ ಎಲ್ಲ ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಫೈನಲಿ ಏನಾಯ್ತು ಅಲ್ಲಿ? ಅವಕಾಶ ಮಾಡಿಕೊಟ್ರ ಸುದರ್ಶನ್ ಅಥವಾ ಇಲ್ವಾ? ಇಲ್ಲ, ಕೊನೆಗೆ ಅಧಿಕಾರಿಗಳ ಒತ್ತಾಯಕ್ಕೆ ಮಣಿದ್ರು, ಕೊನೆಗೆ ಒತ್ತಾಯ ಮಾಡಿಕೊಟ್ರು. ಇದಕ್ಕೂ ಮೊದಲು ಏನಾಗಿದೆ ಅಂದ್ರೆ, ಆ ಗುರುಕನ ರೆಸಾರ್ಟ್ ಅಂತ ಹೇಳಿ ಒಂದು ಗಿರಿಜನರ ಹೆಸರಿನಲ್ಲಿ ಒಂದು ರೆಸಾರ್ಟ್ ನಡೆಸ್ತಾ ಇದ್ದಾರೆ. ಗುರುಕನ ಇವರು ಯಾರು ಡಾಕ್ಟರ್ ಸುದರ್ಶನ್ ಅವರು ಆ ಒಂದು ಇದಕ್ಕೆ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂತ ಒಂದು 4 ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ರೆಸಾರ್ಟ್ಗಳನ್ನ ನಿರ್ಮಿಸಿದ್ದಾರೆ. ದೃಶ್ಯದಲ್ಲಿ ನೋಡಬಹುದು ನೀವು, ರೆಸಾರ್ಟ್ಗಳನ್ನ ನಿರ್ಮಿಸಿದ್ದಾರೆ. ಇದು ಸರ್ವೆನಲ್ಲಿ ಕಂಡು ಬಂದಿರುವ ಒತ್ತುವರಿಯಾಗಿದೆ ಅಂತ ಹೇಳಿ. ಹಾಗೆ ಇವತ್ತು ರೇಷ್ಮೆ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಹೋದಾಗ ನಮ್ಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಇದು ನಾವು 1984 ನಾವು ಸ್ವಾಧೀನದಲ್ಲಿದ್ದೀವಿ, ನೀವು ಅಕ್ರಮವಾಗಿ ಬಂದಿದ್ದೀರಿ ಅಂತ ಹೇಳಿ ಸುದರ್ಶನ್ ಅವರು ಸ್ವತಃ ಏನು ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಪುರಸ್ಕೃತರ ಅದರಂತ ಒಂದು ನೊಬೆಲ್ ಪ್ರಶಸ್ತಿಗೆ ಒಂದು ಸಮಾನವಾದ ಒಂದು ಪ್ರಶಸ್ತಿ ಸ್ವೀಕರಿಸಿದಂತ ಸುದರ್ಶನ್ ಅವರು ಸಾಮಾನ್ಯ ಜನರಂತೆ ಹೋಗಿ ಆ ಒಂದು ಕಾರ್ಯಾಚರಣೆಗೆ ಅಡ್ಡಿಪಡಿಸೋರು. ಕಾನೂನು ಗೊತ್ತಿದ್ರು ಸಹ ಇದು ನಮ್ಗೆ ಒತ್ತುವರಿ ಮಾಡ್ಕೊಂಡಿದೆ ಅಂತ ಗೊತ್ತಿದೆ, ಆದ್ರೂ ಸಹ ಇದು ಗಿರಿಜನರಿಗೋಸ್ಕರ ಮಾಡ್ತಾ ಇದೀನಿ ಅಂತ ಹೇಳಿ ತಾವೇ ಹೋಗಿ ಜೆಸಿಬಿ ಬಂದಿನಿ ಅಂತ ಅಡ್ಡಿಪಡಿಸಿದ್ರು. ಕೊನೆಗೆ ಪೊಲೀಸ್ ಅವರ ಮನವೊಲಿಸಿ ಇದು ಇಲ್ಲ, ನೀವು ನೆಕ್ಸ್ಟ್ ಮತ್ತೊಂದ್ ಸರಿ ಮಾಡಿಸ್ತೀವಿ, ಈಗ ಸದ್ಯಕ್ಕೆ ನಾವು ಈಗ ಟ್ರೆಂಚ್ ತೋರ್ತೀವಿ ಅಂತ ಹೇಳಿ ಒಂದು ಆನೆಕಂದಕ ನಿರ್ಮಾಣ ಮಾಡಿ ಈಗ ಅವ್ರನ್ನ ಮನವೊಲಿಸಿ ಆ ಒಂದು ಒತ್ತುವರಿ ಕಾರ್ಯಾಚರಣೆ ಮುಂದುವರಿಸಿದರೆ ಶ್ರೀಮಂತ ಶೆಟ್ಟಿ.